ಇವಾಗ ನಾವು ಈಗ ಕೈ ಇಕ್ಬೇಕಂದ್ರೂ ಈಗ ಗಲೀಜ್ನಲ್ಲೇ ಕೈ ಇಕ್ಬೇಕು, ಊಟ ಮಾಡ್ಬೇಕಂದ್ರೂ ಈ ಗಲೀಜ್ನಲ್ಲೇ ಊಟ ಮಾಡಬೇಕು. ನಮ್ಗೆ ಏನನ್ನ ಕಾಯಿಲೆ ಬಂದರೆ ನಾವು ಯಾರ ಹತ್ರ ಹೋಗ್ಬೇಕು? ಹಾಸ್ಪಿಟ್ಲ್ಗೆ ಹೋದ್ರೆ ಹಾಸ್ಪಿಟ್ಲಲ್ಲಿ ಯಾರು ಇರಲ್ಲ. ಇವಾಗ ನಾವೆಲ್ಲೇ ಹೋಗ್ಬೇಕು ಹೇಳಿ? 4 ಬ್ಲಾಕ್ 3 ದಿವಸದಿಂದ ಈ ಚರಂಡಿ ನೀರು ತುಂಬಿ ಹೋಗ್ತಾ ಇದೆ. ಯಾರು ಬಂದು ಇದು ಮಾಡಿಲ್ಲ. ಅದು ಸ್ವಲ್ಪ ಬಂದು ಇದು ಮಾಡಿದ್ರೆ ಗಲೀಜು ವಾಸನೆ ಏನು ಇದು ಮಾಡೋಕ್ಕಾಗ್ತಾ ಇಲ್ಲ, ಅಂಗಡಿಯಲ್ಲಿ ಕೂತ್ಕೊಳ್ಳೋಕೆ ಆಗ್ತಾ ಇಲ್ಲ. ಬಂದು ಸ್ವಲ್ಪ ಅದು ಕ್ಲೀನ್ ಮಾಡಿ ಏನಿದೆ ಇದು ಮಾಡಬೇಕು, ಸಹಾಯಕ ಮಾಡಿದ್ರೆ ಚೆನ್ನಾಗಿದೆ. ಈ ಪ್ರಾಬ್ಲಮ್ ಇವತ್ತಿಂದ 3 ದಿವಸದಿಂದಾನೇ ಇದೆಯಾ? ಇದಕ್ಕೆ ಮುಂಚೆನೂ ಪ್ರಾಬ್ಲಮ್ ಇದೆ, ಕಂಟಿನ್ಯೂ ಆಗಿದೆ? ಇದು ಮಾಡ್ತಾ ಇದ್ರು, ಆವಾಗ ಬಿಟ್ಬಿಟ್ಟು ಇದು ಮಾಡ್ತಾ ಇದ್ರು. ಚರಂಡಿ ಅಂದ್ರೆ ಏನು UGDನಾ ಡ್ರೈನೇಜಾ? ಡ್ರೈನೇಜ್ UGD. ಯಾವಾಗ ಕಂಪ್ಲೇಂಟ್ ಕೂಡ ಮಾಡಿದ್ವಿ. ನಾನು ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡಿಬಿಟ್ಟು ಬಂದಿದ್ದೀವಿ. ಏನು ಹೇಳಿದ್ರು? ಕಂಪ್ಲೇಂಟ್ ಕಳಿಸ್ತೀನಿ ಅಂದರು, ಕಳಿಸಿಲ್ಲ. ಬಟ್ ಇದರಿಂದ ನಿಮ್ಗೆ ತೊಂದರೆ ಆಗ್ತಿದೆಯಾ? ಅಲ್ಲಿ ಕೂತ್ಕೊಳ್ಳೋಕೆ ಆಗ್ತಾ ಇಲ್ಲ. ನೀವು ನೋಡ್ತಾ ಇಲ್ಲ, ಸ್ಮೆಲ್ ನಿಮ್ಗೆ ಬರ್ತಾ ಇಲ್ಲ, ವಾಮಿಟ್ ಆಗ್ತಾ ಇದೆ ಇಲ್ಲಿ ನಿಲ್ಸ್ಕೊಳಕ್ಕೆ. ಈ ಪ್ರಾಬ್ಲಮ್ ಅಲ್ಲಿ ನೀರು ಪ್ರಾಬ್ಲಮ್ ಬರೀ ಇದೆ ಸರ್. ಅಲ್ಲಿ ಬರೋಕ್ಕಾಗಲ್ಲ, ಹೋಗಿಲ್ಲ. ಇದು ಮೈನ್ ರೋಡ್ 4 ಬ್ಲಾಕ್. ಎಷ್ಟೋ ಜನ ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ, ನೋಡ್ಕೊಂಡು ಯಾರು ನಮಾಜ್ ಹೋಗ್ತಾರೆ, ಬರ್ತಾರೆ. ಅದೆಲ್ಲ ಗಲೀಜ್ ನೀರೆಲ್ಲ ಇದಾಗತ್ತೆ. ಸ್ವಲ್ಪ ನೋಡಿ ಇದು ಮಾಡ್ಬೇಕು. ಗಾಡಿ ಎಲ್ಲ ನೋಡಿ ಆ ಕಡೆ ಹೆಂಗ್ ಬರುತ್ತೆ ಸ್ಪೀಡ್ ಆಗಿ. ಅಲ್ಲಿ ನೋಡಿ, ನೋಡಿ ಲೇಡೀಸ್ ಯಾವ ಥರ ಬರ್ತಾ ಇದ್ದಾರೆ, ಬರೋಕ್ಕೆ ಹೋಗಕ್ಕೆ ಆಗ್ತಾ ಇಲ್ಲ. ಅಷ್ಟು ದೂರ ಸ್ವಲ್ಪ ನೋಡಿ, ಅದು ಸ್ವಲ್ಪ ಇದು ಮಾಡಬೇಕು. ನೋಡಿ ಎಷ್ಟು ದೂರ ಹೋಗ್ತಾರೆ. ಆಮೇಲೆ ಡೈಲಿ ನೀರು ಸರ್ ಇದೆ. ಕಾಯಿಲೆ ಬರುತ್ತೆ ನೋಡಿ, ಅಲ್ಲಿ ನೀರು ಬರ್ತದೆ, ಕಾಯಿಲೆ ಜಾಸ್ತಿ ಬರುತ್ತೆ ಸರ್. ಇದು ನೋಡಿ ಸರ್, ಸೊಳ್ಳೆ ಜಾಸ್ತಿ. ಸಾಯಂಕಾಲ ಆದ್ರೆ ಸೊಳ್ಳೆ ಜಾಸ್ತಿ. ಬೆಳಗ್ಗೆಯಿಂದ ಒಂದು ಮಕ್ಳು ಬಂದಿಲ್ಲ ಸರ್. ಸ್ಕೂಲ್ ಮಕ್ಕಳೆಲ್ಲ ಗಾಡಿ ಕುತ್ಕೊಂಡು ಹೋಗ್ತಾ ಇದ್ದಾರೆ. ಅದೇನೋ ಮುನ್ಸಿಪಾಲಿಟಿ ಅವ್ರು ಬಂದು ಏನೋ ಇದು ಮಾಡ್ದಂಗಿದೆ, ಏನಾಗಿಲ್ವಾ? ಅದು ಯಾರು ಬಂದಿಲ್ಲ ಸರ್. ಬಂದ್ರು, ಸ್ವಲ್ಪ ಕ್ಲೀನ್ ಮಾಡಿದ್ರು. ಅವ್ರು ಕ್ಲೀನ್ ಮಾಡ್ಬಿಟ್ಟು ಕ್ಲೀನ್ ರೋಡ್ನಲ್ಲಿ ಬ್ಲಾಕ್ ಆಗಿ ಹೋಗಿದೆ. ಅದು ಲಾರ್ಜ್ ಇದು ಯಾವುದು ಇದೆಲ್ಲ ಗಲೀಜೆಲ್ಲ ಕೂತ್ಕೊಂಡಿದೆ ಅಂತ ಹೇಳ್ತಾರೆ ಸರ್. ಅವ್ರಿಗೆ ಹೇಳಿದ್ರೆ ಇದು ಹೊಡಿಬೇಕು, ಅದು ದುಡ್ಡು ಯಾರು ಕೊಡೋದು ಅಂತ ಕೇಳ್ತಾರೆ. ಇವಾಗ ನಾವೆಲ್ಲ ಕೆಲಸ ಮಾಡೋದು ರೋಡ್ದಲ್ಲಿ, ನಾವು ಎಲ್ಲಿಂದ ದುಡ್ಡು ಕೊಡೋಕ್ಕಾಗತ್ತೆ? ಎಲ್ಲ ಗೌರ್ಮೆಂಟ್. ನಿಮ್ಮ ಹತ್ರ ದುಡ್ಡು ಕೇಳ್ತಾರಾ? ಇಲ್ಲ, ಅವರು ಬಂದು ಏನ್ ಹೇಳ್ತಾರಂದ್ರೆ ಈ ರೋಡ್ ಹೊಡಿಬೇಕಂದ್ರೆ ದುಡ್ಡು ಕೊಡ್ಬೇಕಂತ ಅವ್ರಿಗೆ. ಇವಾಗ ಬಿಲ್ಡಿಂಗ್ ಅವರು ಕೊಡ್ಬೇಕು. ಬಿಲ್ಡಿಂಗ್ ಅವರು ಯಾರು ಇದ್ರಿಗೆ ನೋಡ್ತಾ ಇಲ್ಲ, ಯಾರು ಬರ್ತಾನೂ ಇಲ್ಲ. ಇವಾಗ ನಾವು ಮಾಡೋದು ಕೆಲಸ ರೋಡ್ನಲ್ಲಿ ಗ್ಯಾರೇಜ್ ಕೆಲಸ ಮಾಡ್ತೀವಿ ನಾವು. ಇವಾಗ ನಾವು ಈಗ ಕೈ ಇಕ್ಬೇಕಂದ್ರೂ ಈಗ ಗಲೀಜ್ನಲ್ಲೇ ಕೈ ಇಕ್ಬೇಕು, ಊಟ ಮಾಡ್ಬೇಕಂದ್ರೂ ಈ ಗಲೀಜ್ನಲ್ಲೇ ಊಟ ಮಾಡಬೇಕು. ನಮ್ಗೆ ಏನನ್ನ ಕಾಯಿಲೆ ಬಂದರೆ ನಾವು ಯಾರ ಹತ್ರ ಹೋಗ್ಬೇಕು? ಹಾಸ್ಪಿಟ್ಲ್ಗೆ ಹೋದ್ರೆ ಹಾಸ್ಪಿಟ್ಲಲ್ಲಿ ಯಾರು ಇರಲ್ಲ. ಇವಾಗ ನಾವೆಲ್ಲೇ ಹೋಗ್ಬೇಕು ಹೇಳಿ? ಇವಾಗ ನಿಮ್ಮ ಹತ್ರ ನಾವು ಕೋರಿಕೆ ಇಕ್ತೀರಿ, ನೀವು ಒಂದು ಆಫೀಸ್ದಲ್ಲಿ ಕೋರಿಕೆ ಇಕ್ಬೇಕು, ಅಷ್ಟೇ ನಮ್ಮ ಕೇಳ್ಕೊಳ್ಳೋದು, ಬೇರೆ ಏನಿಲ್ಲ ಸರ್. ಹೆಂಗೆ ಎಲ್ಲರೂ ಹಿಂಗೆ ಮಾಡ್ತಾರೆ. ಈ ಒಂದು ಸ್ವಲ್ಪ ಕೂತ್ಕೊಳ್ಳೋಕೆ ಆಗ್ತಾ ಇಲ್ಲ ಸರ್, ಅಷ್ಟು ವಾಸನೆ ಸರ್. ಅರ್ಧ ಕಿಲೋಮೀಟರ್ ಹೋಗಿದೆ ನೀರು, ಎಲ್ಲರ ಮನೆಗಳಿಗೂ ಹೋಗ್ಬಿಟ್ಟಿದೆ ನೀರು. ஜோர வண்டி வச்சுனா அப்படியே பஸ்ஸுன்னு அடிக்குது. எப்படி இருக்குது பாரு. சொல்றாரு வர வராரு போடுறாரு சார்.